ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜ 221ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ವಾಲಿಕಾರ ನಿನಗ ಒಳ್ಳೆಯ ಹೆಂಡ್ತ್ಯಾಕು, ವಾಲಿಕಾರ ನಿನಗ ಒಳ್ಳೆಯ ಹೆಂಡ್ತ್ಯಾಕು, ನೀ ಹೋದಿ ರಾಜ್ಯ ತಿರುಗೂತ, ನೀ ಹೋದಿ ರಾಜ್ಯ ತಿರುಗೂತ ಆ ಬಾಲೆ ಬೇಡ್ಯಾಳ ಬಾಳ ಸುಳಿಯಾಗ, ನೀ ಹೋದೆ ರಾಜ್ಯ ತಿರುಗೂತ ಆ ಬಾಲಿ ಬಾಡ್ಯಾಳ ಬಾಳ ಸುಳಿಯಾಗ. ವಾಲಿಕಾರ ನಿನಗೆ ಯಾಕೆ ಬೇಕು ಹೆಂಡತಿ, ಸಂಸಾರ, ಮಕ್ಕಳು? ಆವಾಗ ಇವಾಗಿನ ಹಾಗೆ ಬರೆದಂತಹ ಪತ್ರಗಳನ್ನ, ಸುದ್ದಿಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಟ್ಟಿಸ್ಲಿಕ್ಕೆ ಪೋಸ್ಟ್ ಆಫೀಸು ಇರಲಿಲ್ಲ. ಅಲ್ಲಿ ಯಾವ ಒಂದು ಸೌಕರ್ಯಗಳು ಇರಲಿಲ್ಲ. ವಾಲಿಕಾರ ಅಂದ್ರೆ ಅವನು ಈಗ ಈ ಊರಿನ ವಿಷಯವನ್ನ ಮತ್ತೊಂದು ಊರಿಗೆ ತಾನು ನಡ್ಕೊಂಡು ವಾರಗಟ್ಲೆ ಹೋಗಿ ಆ ಸುದ್ದಿಯನ್ನ ಮುಟ್ಟಿಸಿ, ಅವರಿಗೆ ತಾನೇ ಖುದ್ದ ಹೋಗಿ ಸುದ್ದಿಯನ್ನ ಮುಟ್ಟಿಸಿ ಬರ್ತಕ್ಕಂತಹ ಸಂದರ್ಭಗಳು ಇದ್ವು. ಅಂತಹ ಸಂದರ್ಭದಲ್ಲಿ ಆ ಒಂದು ಕಾಯಕವನ್ನ ಮಾಡ್ತಕ್ಕಂಥವನಿಗೆ ವಾಲಿಕಾರ ನಿನಗೆ ಒಳ್ಳೆಯ ಹೆಂಡತಿ ಯಾಕೋ, ನೀನು ಹೆಂಡತಿಯನ್ನ ಮನೆಯಲ್ಲೇ ಬಿಡ್ತೀಯ, ಊರೂರು ಅಲಿತೀಯ, ತಿರುಗ್ತೀಯ. ಹಾಗಾಗಿ ನೀ ಹೋದಿ ರಾಜ್ಯ ತಿರುಗೋಕೆ, ಇಡೀ ರಾಜ್ಯವನ್ನ ನೀನು ತಿರುಗ್ತೀಯ. ಇವತ್ತು ಒಂದು ಊರಲ್ಲಿದ್ರೆ ನಾಳೆ ಮತ್ತೊಂದು ಊರಲ್ಲಿ ಇರ್ತೀಯ. ಆ ಬಾಲಿ ಬಾಡ್ಯೋಳೋ ಬಾಳಿ ಸುಳಿಯಾಗ ಅಂದ್ರೆ ಆ ಬಾಲೆ ಬಾಳಿನ ಸುಳಿಯಲ್ಲಿ ಬಿದ್ದು ನಲ್ಕ್ತಾಳೆ. ನೀನು ಯಾಕೆ ಸುಂದರವಾದ ಸಂಸಾರವನ್ನ ಮಾಡ್ತೀಯ ಅಂದ್ರೆ, ಇಲ್ಲಿ ಜಾನಪದ ಗರ್ತಿಯರು ನೀನ್ ಸಂಸಾರ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವನ ಸ್ಥಿತಿ ಹೇಗಿದೆ, ಅವನಿಗೂ ಎಲ್ರಿಗೂ ಸಹ ಸುಂದರವಾದ ಗಂಡಿಗೆ ಹೆಣ್ಣು ಬೇಕು, ಸುಂದರವಾದ ಹೆಣ್ಣು ಬೇಕು ಅಂತ ಗಂಡು ಬಯಸ್ತದೆ, ಗಂಡು ಬೇಕಂತ ಹೆಣ್ಣು ಬಯಸ್ತದೆ. ಆದ್ರೆ ಅದು ಲೋಕದ ನಿಯಮ. ದಾಂಪತ್ಯದಲ್ಲಿ ಸೌಂದರ್ಯ ಇರಬೇಕು, ಸತಿಪತಿಗಳು ಇಬ್ರು ಸಹ ಸೌಂದರ್ಯವಂತರಾಗಬೇಕು ಅಂತಕ್ಕಂಥದ್ದು ಸಹಜ ಧರ್ಮ. ಆದ್ರೆ ಇಲ್ಲಿ ನಿನಗೆ ಯಾಕೆ ಬೇಕು ಅಂತ ಹೇಳುವ ಮಾತಲ್ಲಿ ಆ ವಾಲಿಕಾರನ ಬದುಕು ಹೇಗಿತ್ತು? ಇಲ್ಲಿ ನಮ್ಮ ಗ್ರಾಮ ಸಮುದಾಯಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಕಾಯಕವನ್ನ ಮಾಡ್ಬೇಕಾಗಿತ್ತು. ಅದೇನು ಈಗಿನ ತರ ನಮಗೆ ಸರ್ಕಾರಿ ನೌಕರಿ ತರ ಯಾರು ಕೊಟ್ಟಿದ್ದಲ್ಲ. ಅದು ವಂಶ ಪಾರಂಪರಿಕವಾಗಿ ಆ ಒಂದು ಸಮುದಾಯದವರು ಆ ಕೆಲಸವನ್ನ ಮಾಡ್ಲೇಬೇಕಾಗಿತ್ತು. ಚಮ್ಮಾರನ ಕೆಲಸ ಚಮ್ಮಾರ, ಕಮ್ಮಾರನ ಮಗ ಕಮ್ಮಾರ ಆಗ್ಬೇಕಾಗಿತ್ತು, ಬಡಿಗಾರನ ಮಗ ಬಡಿಗಾರನೇ ಆಗ್ಬೇಕಾಗಿತ್ತು, ವಾಲಿಕಾರನ ಮಗ ವಾಲಿಕಾರನೇ ಆಗ್ಬೇಕಾಗಿತ್ತು. ಹಾಗಾಗಿ ವಂಶ ಪಾರಂಪರಿಕ ಅದನ್ನು ಬಿಟ್ಟು ಬೇರೆ ಯಾವ ವೃತ್ತಿಗಳು ಅವ್ರಿಗೆ ಗೊತ್ತಿರ್ಲಿಲ್ಲ. ತಂದೆಯ ವೃತ್ತಿಯನ್ನೇ, ಅಜ್ಜನ ವೃತ್ತಿಯನ್ನೇ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತಹ ಪ್ರಸಂಗಗಳೇ ಹೆಚ್ಚಾಗಿದ್ದು. ಹಾಗಾಗಿ ಅದು ಇಷ್ಟ ಇರ್ತದೋ ಬಿಡ್ತದೋ ಅನಿವಾರ್ಯವಾಗಿ ಆ ಕಸುಬನ್ನ ಮಾಡ್ಲೇಬೇಕಾಗಿತ್ತು. ಅದು ಹೊಟ್ಟೆಪಾಡಿಗಾಗಿ, ಜೀವನ ನಿರ್ವಹಣೆಗಾಗಿ ಅದು ಅನಿವಾರ್ಯ. ಇಂತಹ ಅನಿವಾರ್ಯತೆಯ ಒಳಗೆ ಇದ್ದಾಗ ಅವನ ಮದುವೆ ಮಾಡಿಕೊಂಡ ಪ್ರಸಂಗಗಳಲ್ಲಿ ಈ ತರದ ತ್ರಿಪದಿಗಳನ್ನ ನಮ್ಮ ಜನಪದ ಸಮಾಜ ಕಟ್ಟಿದೆ ಅಂದಾಗ ನಾವು ಅದನ್ನ ಒಂದಷ್ಟು ಸೂಕ್ಷ್ಮವಾಗಿ ಗ್ರಹಿಸಿದಾಗ ಒಂದೊಂದು ವೃತ್ತಿಯಲ್ಲಿಯೂ ಎಷ್ಟೊಂದು ಕಷ್ಟಗಳಿದ್ವು, ಎಷ್ಟೊಂದು ನೋವುಗಳಿದ್ವು. ಬದುಕನ್ನ ಕಟ್ಟಿ ಸುಖವಾಗಿ ಬಾಳಕ್ಕೆ ಆಗ್ಲಾರ್ದಂತಹ ಪ್ರಸಂಗಗಳಲ್ಲಿ ತಮ್ಮ ಒಂದು ಕಾಯಕ ನಿಷ್ಠೆಯನ್ನ ತೋರಿಸಿರ್ತಕ್ಕಂತಹ ನಮ್ಮ ಜಾನಪದ ವೃತ್ತಿ ಮೂಲ ಸಮುದಾಯಗಳು ಇದ್ವು. ಅಂತಹ ಸಮುದಾಯಗಳ ಒಡಲೊಳಗೆ ಎಷ್ಟೆಲ್ಲ ನೋವುಗಳಿದ್ರೂ ಸಹ ತಮ್ಮ ಪಾರಂಪರಿಕವಾಗಿ ಬಂದಂತಹ ಕಾಯಕವನ್ನ ನಿಷ್ಠೆಯಿಂದ ಮಾಡ್ತಾ ತಮ್ಮ ಒಂದು ಸ್ವಂತ ಸುಖವನ್ನ ಬಲಿಕೊಟ್ಟು ಆ ಒಂದು ಗ್ರಾಮದ ಸುದ್ದಿ ಕಳಿಸುವಿಕೆಯ ಆ ಒಂದು ಕಾಯಕದಲ್ಲಿ ನಿಷ್ಠೆಯಿಂದ ತನ್ನನ್ನು ತೊಡಗಿಸ್ಕೊಂಡಿದ್ದನ್ನ ನೋಡಿದಾಗ ಬಹಳ ಹೆಮ್ಮೆ ಅನಿಸ್ತದೆ. ತಮ್ಮ ಹಿತಕ್ಕಿಂತಲೂ ಸಮಾಜದ ಹಿತ, ಪರರ ಹಿತ ಹೇಗಿತ್ತು ಅನ್ನುವಂಥದ್ದನ್ನ ಬಹಳ ಸುಂದರವಾಗಿ ಈ ಒಂದು ತ್ರಿಪದಿ ಕಟ್ಟಿಕೊಡ್ತದೆ. ಹಾಗೆ ಒಡ್ಡಾರ ಮನೆ ಮುಂದ ಒಟವಾಟ ಗಿಡ ಹುಟ್ಟಿ, ಒಡ್ಡಾರ ಮನೆ ಮುಂದ ಹೊಟವಾಟ ಗಿಡ ಹುಟ್ಟಿ, ಒಡ್ಡಾರ ಪೋರಿ ಗೆಳೆತಾನ, ಒಡ್ಡಾರ ಪೋರಿ ಗೆಳೆತಾನ ಮಾಡಿದರೆ ಗೊಡ್ಡಮ್ಮೆ ಹಾಲ ಹುಣಸ್ಯಾಳು, ಒಡ್ಡಾರ ಪೋರಿ ಗೆಳೆತಾನ ಮಾಡಿದರೆ ಗೊಡ್ಡೆಮ್ಮೆ ಹಾಲ ಹುಣಸ್ಯಾಳು. ಅಂದ್ರೆ ಒಟ್ರಂದ್ರೆ ಮನೆಯನ್ನು ಕಟ್ತಕ್ಕಂಥವ್ರು. ಈಗಿನ ಕಾಲಘಟ್ಟದಲ್ಲಿ ಅವರಷ್ಟು ಸಂಭಾವನೆಯ ತೆಗೆದುಕೊಳ್ತಕ್ಕಂಥವ್ರು ಯಾರೂ ಇಲ್ಲ. ಯಾಕಂದ್ರೆ ಇವತ್ತು ಆ ಕೆಲಸವನ್ನ ಮಾಡುವ ಸಮುದಾಯದವ್ರು ಎಲ್ಲರೂ ಸಹ ನುಣುಚ್ಕೊಂಡ್ಬಿಟ್ಟಿದ್ದಾರೆ. ಆ ಒಡ್ರ ಬಿಟ್ಟು ಬೇರೆ ಎಲ್ಲರೂ ಸಹ ಈ ಕೆಲಸವನ್ನ ಮಾಡುವಂತಹ ಪ್ರಸಂಗಗಳೇ ಹೆಚ್ಚಿದಾವೆ. ಹಾಗಾಗಿ ಇವತ್ತು ನಮ್ಗೆ ಮನೆಯನ್ನ ಕಟ್ಟುವ ಒಡ್ರ ಸಿಗಲಾರದಂತಹ ಪ್ರಸಂಗಗಳಿದಾವೆ. ಆದ್ರೆ ಆಗಿನ ಕಾಲಘಟ್ಟದಲ್ಲಿ ಅವರು ಆ ವೃತ್ತಿಯನ್ನು ಬಿಟ್ಟು ಬೇರೆ ಯಾವ ವೃತ್ತಿಯನ್ನು ಮಾಡ್ಲಿಕ್ಕೆ ಅಸಾಧ್ಯವಾದಂತಹ ಕಾಲಘಟ್ಟ ಅದಾಗಿತ್ತು. ಹಾಗಾಗಿ
ಹಗಲೆಲ್ಲ ಮನೆ ಕಟ್ಟಿ ಬಂದು ರಾತ್ರಿಗೆ ಅವ್ರು ಕೊಡ್ತಕ್ಕಂತಹ ಹಣದಿಂದ ಒಂದಷ್ಟು ಧಾನ್ಯಗಳನ್ನು ತಂದು ಊಟ ಮಾಡ್ತಕ್ಕಂತಹ ಪ್ರಸಂಗಗಳಲ್ಲಿ ಅಂತಹ ಒಡ್ಡರ ಮನೆಯ ಹುಡುಗಿಯನ್ನ ಸಂಗ ಮಾಡಿದ್ರೆ ಅವಳಿಂದ ಏನು ಲಾಭ ಇಲ್ಲ. ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದೆ ಈ ಸಮುದಾಯ. ಆರ್ಥಿಕ ಸಂಕಷ್ಟದ ಒಳಗೂ ಸಹ ತಮ್ಮ ವೃತ್ತಿ ಬದುಕನ್ನ ಬಿಡದೆ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಇಂತಹ ತ್ರಿಪದಿಗಳು ನಮ್ಮ ವೃತ್ತಿ ಮೂಲ ಸಮುದಾಯಗಳ ಒಂದು ಆಶಯಗಳು ಏನಿದ್ವೋ ಆ ಸಾಮಾಜಿಕ ಚೌಕಟ್ಟಿನೊಳಗೆ ಜಾನಪದರು ಅಲಿಖಿತ ಶಾಸನದೊಳಗೆ ಇಂಥವರು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದನ್ನ ಪಾರಂಪರಿಕವಾಗಿ ಹೇಗೆ ಅದನ್ನ ಸಾಗಿಸ್ಕೊಂಡು ಬಂದ್ರು ಅನ್ನುವಂಥದ್ದ ಒಂದು ರೀತಿ ಇಂತಹ ತ್ರಿಪದಿಗಳಲ್ಲಿ ಬಹಳ ವಿಸ್ಮಯಗಳಿದಾವೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಸಮುದಾಯಗಳ ಆಶಯಗಳು ಏನಿದ್ವು, ಕಷ್ಟ ನಷ್ಟಗಳು ಏನಿದ್ವು, ಅವರ ಆರ್ಥಿಕ ಸಂಕಷ್ಟಗಳು ಏನಿದ್ವು, ಇವೆಲ್ಲವನ್ನ ಒಂದು ತ್ರಿಪದಿಯನ್ನೇ ಇಟ್ಕೊಂಡು ನಾವು ಎಷ್ಟೆಲ್ಲ ರೀತಿಯಲ್ಲಿ ಆಲೋಚಿಸಲಿಕ್ಕೆ ಈಗಿನ ಕಾಲಘಟ್ಟದಲ್ಲಿ ಸಾಧ್ಯತೆಗಳು ಇದಾವೆ. ಇವತ್ತು ವೃತ್ತಿಮೂಲ ಸಮುದಾಯಗಳು ಯಾವೂ ಇಲ್ಲ. ಎಲ್ಲರೂ ಸಹ ಅವರ ಆಸಕ್ತಿಯ ವೃತ್ತಿಗಳನ್ನ ಮಾಡುವಂತಹ ಅವಕಾಶಗಳು ಇದಾವೆ. ಆದ್ರೆ ಆಗಿನ ಕಾಲಘಟ್ಟದಲ್ಲಿ ಒಂದೇ ವೃತ್ತಿಯನ್ನ ಒಂದು ಸಮುದಾಯ ಮಾಡ್ಕೊಂಡು ಬಂದಿರೋದ್ರಿಂದ ಸುಖದ ಕಾಲಗಳೆಷ್ಟಿದ್ವು, ಸಂಕಷ್ಟದ ಸಂದರ್ಭಗಳು ಎಷ್ಟಿದ್ವು ಅನ್ನುವಂತಹದ್ದನ್ನ ಇಂತಹ ತ್ರಿಪದಿಗಳು ಬಹಳ ಒಂದು ಸ್ಪಷ್ಟವಾಗಿ ಆ ಒಂದು ನೋವಿನ ಚಿತ್ರಣಗಳನ್ನ ಬಿಚ್ಚಿಡ್ತವೆ ಅಂತ ಹೇಳ್ತಾ ಧನ್ಯವಾದ.